ಒಂದು ಒಳ್ಳೆ ಜಾಗನ ಹುಡುಕಿದ್ದೀನಿ. ಸೊ ಇದು ಬೇಸಿಕಲಿ ಹೊಳೆನೋ ಕೆರೆನೋ ಇನ್ನೂ ನಂಗೆ ಗೊತ್ತಾಗಿಲ್ಲ, ನೋಡೋಕೆ ಕೆರೆ ಥರ ಕಾಣಿಸ್ತಿದೆ. ಆದರೆ ಇದ್ರ ಹೆಸರು ಬಂದರು ಕೂಟುಪೊಳೆ ಅಂತ, ಕೂಟುಪೊಳೆ. ಸೊ ಆ್ಯಕ್ಚುಲಿ ಇವತ್ತು ಡಿಫ್ರೆಂಟ್ ಆ್ಯಂಗಲಲ್ಲಿ ಆ್ಯಕ್ಚುಲಿ ಬ್ಲಾಗ್ ಮಾಡ್ತಾ ಇದ್ದೀನಿ. ಒಂದು ಟ್ರಯಲ್ ನೋಡೋಣ ಅಂತ ಹೇಳ್ಬಿಟ್ಟು ಇವತ್ತು ಕಾರ್ ಬ್ಲಾಗ್, ಮೋಟರ್ ಬ್ಲಾಗ್ ಅಲ್ಲ, ಕಾರ್ ಬ್ಲಾಗ್ ಮಾಡೋದು. ಸೊ ಆಗಾಗ ನಿಮ್ಮ ಕಡೆ ತಿರುಗಿಬಿಟ್ಟು ಬ್ಲಾಗ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಯ್ತಿದೆ, ಅಂದರೆ ಫಸ್ಟ್ ಟೈಮ್ ಅಲ್ವ, ನೋಡೋಣ ಹೇಗಿರುತ್ತೆ ಅಂತ. ಹಾಗೆ ಹೇಳ್ತಾ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಮೋಕ್ಷಿತ್ ನಂಜಪ್ಪ ಬ್ಲಾಗ್ಸ್ ಆ್ಯಂಡ್ ನಾನು ನಿಮ್ಮ ಮೋಕ್ಷಿತ್. ಕಾರ್ ಸ್ವಲ್ಪ ಸಣ್ಣದಾಗಿರ್ಬೋದು, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಫುಲ್ ವೈಡಾಗಿ ಇಡೀ ಕಾರೇ ಕಾಣಿಸ್ತಿದ್ದೀನಿ, ಏನು ಕತೆ ಗೊತ್ತಿಲ್ಲ. ಹಾಗೆ ಹೇಳ್ತಾ ಆ್ಯಕ್ಚುಲಿ ಇವತ್ತು ಮಡಿಕೇರಿ ಕಡೆಗೆ ಹೋಗ್ತಾ ಇದ್ದೀವಿ. ಹಾಗೆ ಡಿ ಸಿ ಆಫೀಸ್ ಹತ್ರ ಎಲ್ಲ ಹೋಗಿ ಬರೋಣ. ಫ್ರೆಂಡ್ ಒಬ್ರನ್ನ ಮೀಟ್ ಮಾಡೋಕ್ಕಿದೆ, ಹಾಗೆ ಮೀಟ್ ಮಾಡ್ಕೊಂಡು ಮಾತಾಡಿ ಬರೋಣ. ಹಾಗೆ ಹೇಳ್ತಾ ಈ ವ್ಯೂವಿಂಗ್ ಆ್ಯಂಗಲ್ ಹೇಗಿದೆ, ಏನು ಕತೆ ಅಂತ ಹೇಳೋದು ಒಂದ್ಸಲ ಕಮೆಂಟಲ್ಲಿ ತಿಳಿಸಿ. ಈ ಕಡೆ ಗ್ರ್ಯಾಬ್ ಹ್ಯಾಂಡ್ಲೇ ಇಲ್ಲ, ಸೊ ಲೆಫ್ಟ್ ಸೈಡ್ ಗ್ರ್ಯಾಬ್ ಹ್ಯಾಂಡ್ಲ್ ಬರ್ತದಲ್ಲ, ಅದಕ್ಕೆ ಮೌಂಟ್ ಮಾಡಿ ಇಟ್ಟಿದ್ದೀನಿ ಗೋಪುರನ. ಒಂದು ಅಲ್ಟಿಮೇಟ್ ಕೆರೆಗೆ ಸಾಕು ದೊಡ್ಡದಾಗ್ಬಿಟ್ಟಿದೆ. ಸೊ ಹಾಗೆ ಹೇಳ್ತಾ ಮಡಿಕೇರಿ ಸಿಟಿಗೆ ಬಂದು ಏನು ಹೇಳ್ತಿದ್ದೀನಿ, ಮಡಿಕೇರಿ ಹೈವೇಲಿದ್ದೀನಿ, ಸುಂಟಿಗೊಪ್ಪ ಟು ಮಡಿಕೇರಿ ಹೈವೇಲಿ. ಸೊ ನಿಮ್ಮ ತಲೆಯಲ್ಲೆಲ್ಲ ಓಡ್ತಾ ಇರ್ಬೋದು, ಲೈಕ್ ನನ್ನ ಫಾಲೋ ಅಪ್ ಮಾಡ್ತಿರೋರಿಗೆ ಗೊತ್ತಿರ್ತದೆ. ಲೈಕ್ ಡೆಲ್ಲಿಯಿಂದ ಕೂರ್ಗ್ ಗಂಟ, ಕೊಡಗು ಗಂಟ ನನ್ನ ಬೆನೆಲಿ 600iಯಲ್ಲಿ ರೈಡ್ ಮಾಡಿದೆ, ಬೈಕ್ ರೈಡ್. ಸೊ ಬೇಸಿಕಲಿ ಎಷ್ಟು ಖರ್ಚಾಗಿರ್ಬೋದು ಅಂತ ಕೇಸ್ ಯೋಚನೆ ಮಾಡ್ತಾಯಿದ್ರೆ ಸಿಂಪ್ಲಿಫೈಡಾಗಿ ಹೇಳ್ಬಿಡ್ತೀನಿ. ಸೊ ಹತ್ರ ಒಂದು 30,000 ಖರ್ಚಾಗಿರ್ಬೋದು ಆಚೆ ಈಚೆ ಅಂತ. ಅದು ಜಾಸ್ತಿನೇ ಅಂತೂ ಒಂದು 30,000 ಅಂತ ಇಟ್ಕೊಂಡು. ಸೊ ಅದರಲ್ಲಿ ಮೇಜರಾಗಿ ಫ್ಯೂಲಿಗೆ ಎಷ್ಟಾಯಿತು ಅಂತ ಕೇಳುವಂಗಿದ್ರೆ ಒಂದು 10,000 ರಿಂದ 15,000 ರೂಪಾಯಿ ಆಗಿರ್ಬೋದು. ಯಾಕೆಂದರೆ ಡೆಲ್ಲಿಲಿ ಲೀಟರ್ ಪೆಟ್ರೋಲಿಗೆ 93 ರೂಪಾಯಿ ಇದೆ. ಅದೇ ಮಹಾರಾಷ್ಟ್ರದಲ್ಲಿ 107.4 ರೂಪಾಯಿ ಇತ್ತು ನಾನು ಬರಬೇಕಾದ್ರೆ. ಇನ್ನು ಕರ್ನಾಟಕದಲ್ಲಿ 103 ಇದೆ, 104 ಇದೆ, 102.9 ಇದೆ. ಸೊ ಒಂದೊಂದು ಜಾಗದಲ್ಲಿ ಒಂದೊಂದು ಥರ ಪ್ರೈಸ್ ಇರೋ ಕಾರಣ ನನ್ನ ಅಂದಾಜು ಒಂದು 10,000 ರಿಂದ 14,000. ನಾನು ಫಸ್ಟ್ ದಿನ ಮಾತ್ರ ಏನು ಲೆಕ್ಕ ಇಟ್ಕೊಳ್ಳೋಣ ಅಂತ ಯೋಚನೆ ಇಟ್ಕೊಂಡಿದ್ದೆ, ಲೈಕ್ ಎಷ್ಟು ಲೀಟ್ರು ಖರ್ಚಾಯಿತು ಅಥವಾ ಎಷ್ಟು ಖರ್ಚು ಮಾಡಿದೆ ಪೆಟ್ರೋಲಿಗೆ ದಿನ ಬರೆದಿಟ್ಕೊಳ್ಳೋಣ ಅಂತ ಯೋಚನೆ ಮಾಡಿದೆ. ಬಟ್ ರೈಡಿಂಗಲ್ಲಿ ಹಾಗೆ ಬರ್ತಾ 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 ಅದನ್ನು ಮರ್ತೋದೆ ಆ ಕಡೆ. ಸೊ ಅದೆಲ್ಲ ಆಗಿ ಇನ್ನು ಸ್ಟೇ ಅದು ಇದು ಅಂತೆಲ್ಲ ಸೇರಿ ಈಗ ಸ್ಟೇದೊಂದು ಎಕ್ಸ್ಪೆಕ್ಟ್ ಮಾಡೋಣ, ಅಂದರೆ ಲೈಕ್ ಅಂದಾಜಿ ಮಾಡೋಣ, ಅದು ಒಂದು ಕ್ಯಾಲ್ಕುಲೇಟ್ ಮಾಡೋಣ. ಒಂದು 5 ದಿನಕ್ಕೆ 1,500 ರೂಪಾಯಿ ಅಂತ ಇಟ್ಕೊಂಡು 15 5 ಎಷ್ಟು ರೀ, 15 4 60, 55 75, 7,500 ರೂಪಾಯಿ. ಮ್ಯಾಚಲ್ಲಿ ಹೆವಿ ವೀಕ್ ಆಯಿತಾ. ಸೊ 7,500 ರೂಪಾಯಿ ಸ್ಟೇಗೆ ಆಯ್ತು ಅಂತಲೇ ಇಟ್ಕೊಳ್ಳಿ. ಈಗ 15,000 ಪ್ಲಸ್ 7,500 ಅಂದರೆ ಇದು 12,500 ರೂಪಾಯಿ ಆಯಿತು, ಅಲ್ಲ 22,500 ರೂಪಾಯಿ ಆಯಿತು. ಇನ್ನು ನಾನು ಊಟ ಗೀಟ ಅಂತ ಹೇಳೋ ವಿಷಯನೇ ಇಲ್ಲ. ಜಸ್ಟ್ ನೀರು ಜ್ಯೂಸಲ್ಲಿ ಇಡ್ತಿದ್ರೆ 5 ದಿನ ಕೂಡ ಬರೀ ನೀರೇ ಕುಡಿದಿರೋದು, ಆಲ್ಮೋಸ್ಟ್ 9 ರಿಂದ 10 ಲೀಟ್ರು. ಸೊ ದಿನಕ್ಕೆ ಒಂದು 500-600 ರೂಪಾಯಿ ಅಂತ ಇಟ್ಕೊಂಡ್ರು ಕೂಡ 5 ದಿನಕ್ಕೆ ಎಷ್ಟಾಯಿತು, 2,500 ಬರೀ ನೀರೇ ಕುಡಿದ್ಬಿಟ್ಟಿದ್ದೀನಿ 5 ದಿನದಲ್ಲಿ. ಸೊ 25,000 ಅಂತಲೇ ಇಟ್ಕೊಳ್ಳೋಣ. ಇನ್ನು ಅಲ್ಲಿ ಇಲ್ಲಿ ಸಣ್ಣ ಪುಟ್ಟದು ಫ್ರೀ ಇದ್ದಾಗ ಬೆಳಿಗ್ಗೆ ತಿಂಡಿ ಎಲ್ಲ ಒಂದು ಏನು ಪಾವ್ ಭಾಜಿ ಅದು ಇದು ಸಣ್ಣ ಪುಟ್ಟವು ಈ ಥರ ಎಲ್ಲ ಹೇಳಿ, ಅಥವಾ ಚಾಕ್ಲೇಟು, ಹೌದು ಚಾಕ್ಲೇಟ್ಸು, ಚ್ಯೂವಿಂಗ್ ಗಮ್ಸು ಈ ಥರ ಎಲ್ಲ ಸೇರಿ ಆಚೆ ಈಚೆ ಒಂದು 30 ಅಂತ ನನ್ನ ತಲೆಯಲ್ಲಿ ಒಂದು ರೌಂಡ್ ಸರ್ಕಲ್ ಮಾಡಿ ಇಟ್ಕೊಂಡಿದ್ದೀನಿ. ಅದರೊಟ್ಟಿಗೆ ಸಣ್ಣ ಪುಟ್ಟ ರಿಪೇರಿ ಅಂದರೆ ಅದೇ ಟೈರ್ ಒಂದು ಬ್ಲಾಸ್ಟ್ ಆಗಿತ್ತು ಅಂತ ಲೈಕ್ ವಿಡಿಯೋದಲ್ಲಿ ನೋಡಿರ್ತೀರ. ಇನ್ ಕೇಸ್ ನೋಡಿಲ್ಲ ಅಂದರೆ ಇಲ್ಲ ಮೇಲೆ ಐ ಕಾರ್ಡಲ್ಲಿರುತ್ತೆ. ಸೊ ಮೋಸ್ಟ್ ಅಡ್ವೆಂಚರಸ್ ಡೇ ಆವತ್ತು. ಲೈಕ್ ಮತ್ತು ನನ್ನ ಪ್ರತಿ ಬ್ಲಾಗ್ಸಲ್ಲಿ ನಂಗೆ ಯಾಕೆ ಮಾತಾಡ್ಲಿಕ್ಕಾಗಿಲ್ಲ ಅಂದರೆ ಗೋಪ್ರೋದು ಒಂದು ಕೇಸಿಂಗ್ ಬರ್ತದೆ, ಅದರಲ್ಲಿ ಮೈಕ್ ಅಡಾಪ್ಟರ್ನೆಲ್ಲ ಫಿಕ್ಸ್ ಮಾಡಲಿಕ್ಕೆ ನಾನು ಅದು ತಗೊಂಡು ಹೋಗೋದೇ ಇದ್ದ ಕಾರಣ ಲೈಕ್ ನನಗೆ ಬ್ಲಾಗ್ ಮಾಡಲಿಕ್ಕಾಗಿಲ್ಲ. ಎಲ್ಲೆಲ್ಲಿ ನಿಲ್ಲಿಸ್ತಾ ಇದ್ದೆ ಅಂಥ ಜಾಗಗಳಲ್ಲಿ ಮಾತ್ರ ಮಾತಾಡಿ, ಹಾಗೆ ಮೆಲ್ಲೆ ಮೂಮೆಂಟ್ ಇರ್ಬೇಕಾದ್ರೆ ಕ್ಯಾಮರಾ ಒಟ್ಟಿಗೆ ಡೈರೆಕ್ಟಾಗಿ ಮಾತಾಡ್ಕೊಂಡು ಸಣ್ಣ ಪುಟ್ಟ ಬ್ಲಾಗ್ಗಳು ಮಾಡಿದೆ. ಸೊ ನನಗಂತೂ ಸಖತ್ ಬೇಜಾರಾಗೋಯ್ತು ಗುರು. ಇಲ್ಲಿಂದ ಡೆಲ್ಲಿ ಗಂಟ ಹೋಗಿ ಡೆಲ್ಲಿಯಿಂದ ಇಲ್ಲಿ ಗಂಟ ಬರೋ ಅಷ್ಟರಲ್ಲಿ ಒಂದೇ ಒಂದು ಬ್ಲಾಗ್ ಮಾಡೋದೇ ಬಂದಲ್ಲ ಅಂತ. ಒಂದು ನಿಮಿಷ ಫೋನ್ ಬರ್ತಾ ಇದೆ. ಸೊ ಎಲ್ಲಿ ನಿಲ್ಲಿಸಿದ್ದೆ ಅಂತಲೇ ಮರ್ತೋಗ್ಬಿಡ್ತು ಗುರು. ಎಲ್ಲಿ ನಿಲ್ಲಿಸಿದ್ದೆ, ಅದೇ ಚ್ಯೂವಿಂಗ್ ಗಮ್ ಅಳು ಮುಳ್ಳು ಅಂತೆಲ್ಲ ಹೇಳ್ಬಿಟ್ಟು ಆಚೆ ಈಚೆ ಸಣ್ಣ ಪುಟ್ಟವು ರಿಪೇರಿಗಳು ಅದು ಇದು ಬದನೆಕಾಯಿ ಗಾಳಿ ಓಡಿಸೋದು ಅಂತೆಲ್ಲ ಹೇಳಿ ಒಂದು 30,000 ಡೌಟು ಅಂತೂ 30,000 ಅಂತ ಲೆಕ್ಕಕ್ಕೆ ಇಟ್ಕೊಂಡು. ಸೊ ನನ್ನ ಕಂಪ್ಲೀಟ್ ಡೆಲ್ಲಿ ಟು ಕೊಡಗು
38-40 ಸಾವಿರ ಹತ್ರ ಆಗುತ್ತೆ. ಬಿಕಾಸ್ 8,500 ರೂಪಾಯಿ ನನಗೆ ಫ್ಲೈಟ್ ಚಾರ್ಜೇ ಬಿತ್ತು, ಲೈಕ್ ಬ್ಯಾಂಗ್ಳೂರ್ ಟು ಡೆಲ್ಲಿ. ಲೈಕ್ 8,500 ರೂಪಾಯಿ ಯಾಕಾಯಿತು ಅಂದರೆ ನಾನು ಆಲ್ ಆಫ್ ದಿ ಸಡನ್ ಪ್ಲ್ಯಾನ್ಸ್ಗಳಾಗಿದೆ ಆಯಿತಾ, ಲೈಕ್ ಡೆಲ್ಲಿಗೆ ಹೋಗಿ ಬೈಕ್ ತರೋಣ ಅಂತ. ಸೊ ಹಿಂದಿನ ದಿನ ರಾತ್ರಿ 11 ಗಂಟೆಗೆ ಕೂತ್ಕೊಂಡು ನೆಕ್ಸ್ಟ್ ದಿನ ಬೆಳಿಗ್ಗೆ 10:30 ಫ್ಲೈಟ್ ಟಿಕೆಟ್ ಬುಕ್ ಮಾಡಿರೋದು ನಾನು. ಸೊ ಒಳ್ಳೆ ಸಿಕ್ಕಾಪಟ್ಟೆ ಪ್ರೈಸಲ್ಲಿ ಸಿಕ್ತು. ಆ್ಯಂಡ್ ಫ್ಲೈಟ್ ಎಕ್ಸ್ಪೀರಿಯನ್ಸ್ ಜೀವಮಾನದಲ್ಲಿ ಫಸ್ಟ್ ಆದ ಕಾರಣ ನನಗೆ ಒಳ್ಳೆ ಸೆಟ್ಲ್ ಬಸ್ಸಲ್ಲಿ ಹೋದಂಗೆ ಆಯಿತು ಗುರು. ಅಂದರೆ ಅಲ್ಲಿಂದಲ್ಲಿ ಸ್ಟಾಪ್ ಕೊಡ್ತಿರ್ತಾರೆ ಅಂತಲ್ಲ, ಬಟ್ ಜನ ಜಂಗುಳಿ ಗುರು. ಅದು ಫ್ಲೈಟೇ ಅಲ್ಲ, ಅದು ಮೆಟ್ರೋ ಟ್ರೈನು ಹಂಗಿತ್ತು ಬಿಡಿ. ಸೊ ಆಗಲ್ಲ ಆಗಿಬಿಟ್ಟು ಮೊದಲನೇ ಫ್ಲೈಟ್ ಎಕ್ಸ್ಪೀರಿಯನ್ಸೇ ವಿಚಿತ್ರ ಅನಿಸ್ಬಿಡ್ತು. ಅಲ್ಲಿಂದ ಡೆಲ್ಲಿಗೆ ಹೋದೆ, ಡೆಲ್ಲಿಲಿ ಹೋಗಿ ಸ್ಟೇ ಆದೆ, ಬೈಕ್ ಡೆಲಿವರಿ ತಗೊಂಡೆ ಮಧ್ಯಾಹ್ನ ಹೊತ್ತು. ಮಧ್ಯಾಹ್ನನೇ ಹೊರಟು ಅಲ್ಲಿಂದ ಗ್ವಾಲಿಯರಿಗೆ ಬಂದೆ. ಗ್ವಾಲಿಯರಿಂದ ಮಹಾರಾಷ್ಟ್ರದಲ್ಲಿ ಮಹಾರಾಷ್ಟ್ರ ಕ್ರಾಸ್ ಆಗೋಕ್ಕೆ ನನಗೆ 2-3 ದಿನ ಹಿಡಿತು. ಅಲ್ಲಿಂದ ಮಹಾರಾಷ್ಟ್ರ ಬಾರ್ಡ್ರ್ ಆದಂಗೆ ನಮ್ಮ ಬಿಜಾಪುರ ಅಥವಾ ವಿಜಯಪುರ, ಅಲ್ಲಿ ಬೈಕ್ ಅಂದರೆ ಟೈರ್ ಬ್ಲಾಸ್ಟ್ ಅದು ಇದು ಅಂತೆಲ್ಲ ಹೇಳಿ ಅಲ್ಲಿ ಅರ್ಧ ದಿನ ಹೋಯಿತು. ಪುನಃ ಅಲ್ಲಿಂದ ಚಿತ್ರದುರ್ಗದಿಂದ ಹಾಸನಿಂದ ಮನೆ. ಸೊ ನನ್ನ ಈ ಬ್ಯೂಟಿಫುಲ್ ಡೆಲ್ಲಿ ಟು ಕೊಡಗು ಟ್ರಿಪ್ಪು ಆಸಮ್ ಆಗಿ ಇತ್ತು. ಸೊ ಈಗೊಂದು ಧೈರ್ಯ ಬಂತು, ಎಸ್ ಐ ಕ್ಯಾನ್ ಡೂ ಇಟ್. ಅದು ಬೇರೆ ಸ್ಟ್ರೀಟ್ ನೇಕೆಡ್ ಬೈಕಲ್ಲಿ ನಾನು ಹೊಡೆದಿರೋದಲ್ಲ, ಅಲ್ಲಿಂದ ಇಲ್ಲಿ ಗಂಟ ಸಕ್ಕದಾಗಿತ್ತು ಅಂದ್ಕೊಳ್ಳಿ. ಯಾಕೆಲ್ಲ ಕೇಳ್ತಾರೆ ಬೆನ್ನೋವು ಬಂದಿಲ್ವಾ, ಶೋಲ್ಡರ್ ಪೇಯ್ನು, ಕೈ ನೋವು ಏನು ಬಂದಿಲ್ಲ ಅಂತ. ಲಿಟ್ರಲ್ ನನಗೆ ಯಾವುದೇ ಪೇಯ್ನ್ ಬಂದಿಲ್ಲ, ನಮ್ಮ ಅಂಡೊಂದು ಬಿಟ್ಟು. ಕೂತು ಉರಿಯತ್ತೆ ಹೋಗ್ಬಿಟ್ಟು. ಲೈಕ್ ಯಾಕೆ ಫಸ್ಟ್ ಆಫ್ ಆಲ್ ಯಾಕೆ ಆ ಥರ ಪೇಯ್ನ್ ಸ್ಟಾರ್ಟ್ ಆಯಿತು ಅಂದರೆ ಬಿಸಿಲು ಹೆವಿ, ಅಂದರೆ ಹೆವಿ ಬಿಸಿಲು. ಅದು ಎಕ್ಸ್ಟ್ರೀಮ್ ಲೆವೆಲ್ ವೆದರ್ ಅದು ಅಲ್ಲದೆ ನಮ್ಮ ಇಲ್ಲಿ ಗ್ರೀನರಿ ನೋಡ್ತಿದ್ದಂಗೆ ಅಲ್ಲಿ ಬರೀ ಕಲ್ಲು ಮಣ್ಣು ಮಾತ್ರ ಸಿಗೋದು. ಅಲ್ಲಿ ಮಣ್ಣಲ್ಲಿ ಕಲ್ಲಿರೋದಲ್ಲ, ಕಲ್ಲಲ್ಲಿ ಮಣ್ಣಿರೋದು. ಸೊ ಬೇಸಿಕಲಿ ಫುಲ್ ಸ್ಟೋನ್ ಲ್ಯಾಂಡ್. ಹಾಗೆಲ್ಲ ಹೇಳಿ ಒಟ್ಟಾರೆ ನನ್ನ ಆಸಮ್ ರೈಡ್ನ ಮುಗಿಸ್ದೆ. ಸೊ ನಾನು ಈಗ ಫ್ಯೂಚರಲ್ಲಿ ಯಾರು ರೈಡ್ ಹೋಗ್ತೀರಾ, ಈ ಥರ ಲಾಂಗ್ ರೈಡ್ ಅಂದರೆ ಬೆಲ್ಟ್ ಹಾಕೊಂಬಿಡೋಣ, ಪೊಲೀಸ್ ಬಂದರೆ ಇಲ್ಲೇ ಇದ್ದಾರೆ. ಲಾಂಗ್ ರೈಡ್ ಹೋಗ್ತೀರಂದರೆ ತುಂಬ ಇಂಪಾರ್ಟೆಂಟಾಗಿ ಬೇಕಾಗಿರೋದು ಕಂಫರ್ಟ್ ಸೀಟು. ಸೊ ನನ್ನ ಜೊತೆ ಇದು ಇನ್ನೂ ಒಂದು ಫೋನ್ ಬರ್ತದೆ. ಸೊ ನಾನು ಎಷ್ಟೇ ಟ್ರೈ ಮಾಡಿದರೂ ಕೂಡ ದಿನಕ್ಕೆ 500 ಕಿಲೋಮೀಟರ್ಗಿಂತ ಜಾಸ್ತಿ ಓಡಿಸ್ಲಿಕ್ಕೆ ಆಯ್ತಾನೆ ಇರಲಿಲ್ಲ. ಬಿಕಾಸ್ ಅದೇ ಸೀಟಿಂಗ್ ಪ್ರಾಬ್ಲಮ್ ಇದ್ದ ಕಾರಣ ತುಂಬ ಟಯರ್ಡ್ ಆಯ್ತಿತ್ತು. ಬಟ್ ಬಾಡಿ ಪೇಯ್ನ್ಸ್ ಅಂತ ಆ ಥರದ್ದು ಏನೂ ಇರ್ತಿಲ್ಲ. ಆ್ಯಂಡ್ ಇನ್ನೊಂದೇನು ನಾನು ಸಜೆಸ್ಟ್ ಮಾಡೋದು ಅಂದರೆ, ಯಾವುದೇ ಕಾರಣಕ್ಕೂ ಈಗೋ ರೈಡಿಂಗ್ ಮಾಡೋಕ್ಕೆ ಹೋಗ್ಬೇಡಿ. ಈಗೋ ರೈಡಿಂಗ್ ಅಂದರೆ ಇಲ್ಲ ನಾನು 1000 ಕಿಲೋಮೀಟ್ರ್ ಓಡಿಸ್ತೀನಿ ಏನಾದರೂ ಸರಿ ಹಂಗೆ ಹಿಂಗೆ ಅಂತೆಲ್ಲ ಹೇಳ್ಕೊಂಡು 1000 ಕಿಲೋಮೀಟ್ರ್ ಎಲ್ಲರೂ ಓಡಿಸ್ಬಿಟ್ರೆ ಈ ಥರ ಸ್ಟ್ರೀಟ್ ನೇಕೆಡ್ ಬೈಕಲ್ಲಿ ಇರಾಬರ ನೋವೆಲ್ಲ ಸ್ಟಾರ್ಟ್ ಆಗಿ ಇನ್ನೊಂದು 2 ದಿನ ಎದ್ದೇಳಕ್ಕಾಗೋದಿಲ್ಲ. ಸೊ ಈ ಈಗೋ ಲಿಫ್ಟಿಂಗ್ ಅಂತ ಜಿಮ್ಮಲ್ಲಿ ಹೇಳ್ತಾರಲ್ಲ, ಅದೇ ಥರ ಈಗೋ ರೈಡಿಂಗು. ಸೊ ಯಾವುದೇ ಕಾರಣಕ್ಕೆ ಆ ಥರ ತಪ್ಪು ಮಾಡೋಕ್ಕೆ ಹೋಗಬೇಡಿ. ಲೈಕ್ ಎಷ್ಟು ಕಂಫರ್ಟೇಬಲ್ ಅನ್ನಿಸ್ತದೆ ಅಷ್ಟು ಓಡಿಸ್ಬಿಟ್ಟು ಆರಾಮಾಗಿ ರೆಸ್ಟ್ ಮಾಡಬೇಕು. ನಾನು ಒಂದು ದಿನ ಏನೋ ಈಗೋ ರೈಡಿಂಗ್ ಮಾಡಿಬಿಟ್ಟೆ, ಅಲ್ಲಿ ಕಲ್ತ್ಕೊಂಡೆ ನಾವು ಬೇಡ, ಈ ರಿಸ್ಕೇ ಬೇಡ, ಆರಾಮಾಗಿ ಓಡಿಸೋಣ. ಹೇಗಿದ್ರು ನಮಗೆ ಪ್ರಪಂಚದಲ್ಲಿರೋ ಎಲ್ಲ ಟೈಮು ಫ್ರೀಯಾಗಿತ್ತು. ಸೊ ಆರಾಮಾಗಿ ಬರೋಣ ಅಂತ ಹೇಳ್ಕೊಂಡು ನಾನು ಮೇಲೆ ಬಂದಿದ್ದು. ನನಗೆ ಈ ಚಿತ್ರದುರ್ಗ ಗಂಟ ನನಗೆ ಹುಚ್ಚಿಡ್ದು ಹೋಗಿತ್ತು. ಎಲ್ಲಿ ನೋಡಿದ್ರು ಹುಡುಕಿದ್ರು ಗ್ರೀನರೀಸ್ ಇಲ್ಲ ಗುರು. ಅಲ್ಲಿಂದ ಚಿತ್ರದುರ್ಗದಿಂದ ಈ ಕಡೆ ನೋಡಪ್ಪ ಸ್ವರ್ಗ, ಏನೇ ಹೇಳಿ. ಅದಕ್ಕೆ ನನಗೆ ಮತ್ತೆ ನಂಗೆ ಗೊತ್ತಾಗಿದ್ದು ಯಾಕೆ ನಾರ್ತ್ ಇಂಡಿಯನ್ಸ್ ಈ ರೇಂಜಿಗೆ ಕೊಡಗು ಕಡೆ, ಚಿಕ್ಕಮಗಳೂರು ಕಡೆ, ಸಕಲೇಶ್ಪುರ, ಶಿವಮೊಗ್ಗ ಅಂತ ರೈಡ್ ಅಂದರೆ ಟ್ರಿಪ್ಗಳು ಬರ್ತಿರ್ತಾರೆ ಅಂತ ನಂಗೆ ಮತ್ತೆ ಅರ್ಥ ಆಯಿತು. ಅವ್ರು ಆ್ಯಕ್ಚುಲಿ ನೇಚರೇ ನೋಡಿರಲ್ಲ, ಅವ್ರು ಒಂಥರ ಕಾರ್ಟೂನ್ ಲೈಫಲ್ಲಿ ಇದ್ದಂಗೆ ಇರ್ತಾರಪ್ಪ, ಯಾವುದು ರಿಯಲ್ ಆಗಿರಲ್ಲ ಅಲ್ಲಿ. ಸೊ ಈಗೀಗ ಸ್ವಲ್ಪ ವೀಡಿಯೋಸ್ ಬರೋದು ಲೇಟ್ ಆಯ್ತಿದೆ ಅಂತ ಗೊತ್ತು. ಬಿಕಾಸ್ ಹೊಳೆಯಲ್ಲಿ ನೀರು ಜಾಸ್ತಿ ಇರೋ ಕಾರಣ ಅಪ್ಲೋಡ್ ಮಾಡೋಕ್ಕೆ ನೆಟ್ವರ್ಕ್ ಅದೇ ಅದೊಂದು ಮಾಮೂಲಿ ಜಾಗ ಇತ್ತು ಅಂತ ಹೇಳ್ದಲ್ಲ, ಅಲ್ಲಿಗೆ ಹೋಗೋಕ್ಕಾಯ್ತಿಲ್ಲ ನೀರು ಫುಲ್ ಇರೋ ಕಾರಣ. ಇನ್ನು ಟೌನಲ್ಲಿ ಬಂದು ಕೂತ್ಕೊಂಡು ಅಪ್ಲೋಡ್ ಮಾಡೋಣ ಅಂದರೆ ಅದು ಸಹ ಯಾಕೋ ಸಮ್ಟೈಮ್ಸ್ ವರ್ಕ್ ಆಯ್ತಿಲ್ಲ. ಅದು ಅಲ್ಲದೆ ದಿನ ಇಡೀ ಕೂರಬೇಕಾಗುತ್ತೆ. ಏನು ಮಾಡ್ಲಿಕ್ಕೆ ಗೊತ್ತಿಲ್ಲದೆ ಸುಮ್ಮನೆ ಹೆಂಗೆ ಎಲ್ಲ ಎಡಿಟ್ ಮಾಡಿ ಇಟ್ಕೊಳ್ತೀನಿ, ಒಂದೇ ಸಲ ಅಪ್ಲೋಡ್ ಮಾಡ್ತೀನಿ. ಈಗ ಇವತ್ತೇನೋ ಫಾಗೇ ಇಲ್ಲ, ಕೊಡಗಲ್ಲಿ ಸ್ವಲ್ಪ ಮಳೆ ಕಮ್ಮಿ ಆಗಿದೆ, ಒಳ್ಳೇದಾಯಿತು. ಆ್ಯಂಡ್ ಈ ಬ್ಲಾಗ್ ಆ್ಯಕ್ಚುಲಿ ಯಾವಾಗ ಅಪ್ಲೋಡ್ ಆಗುತ್ತೆ ಅಂತಲೂ ಗೊತ್ತಿಲ್ಲ. ಅಂತೂ ಇವತ್ತು ಡೇಟ್ ಬಂದು ಜೂನ್ 19th. ಸೊ ಹೋಪ್ಫುಲಿ ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ ಅಂತ ತಿಳ್ಕೊಂಡಿದ್ದೀನಿ. ನೋಡೋಣ. ಆ್ಯಕ್ಚುಲಿ ತುಂಬ ಯೋಚನೆ ಮಾಡ್ತಿದ್ದೆ, ಈ ಬೈಕ್ ರೈಡರ್ಸ್ ಎಲ್ಲ ಯಾಕೆ ಯಾವಾಗ ನೋಡಿದ್ರು ಗಾಗಲ್ಸ್ ಹಾಕೊಂಡಿರ್ತಾರೆ ಅಂತ. ಸೊ ನನಗೆ ಈ ಟ್ರಿಪ್ ಆದಮೇಲೆ ನಂಗೆ ಅರ್ಥ ಆಯಿತು, ಗಾಗಲ್ಸ್ ಹಾಕಿಲ್ಲ ಅಂದರೆ ಕಣ್ ಕಿತ್ತೋಯ್ತದೆ ಅಂತ.
ಫಸ್ಟ್ ರೀಸನ್, ಗಾಡಿ ಓಡಿಸ್ತಾ ಇರ್ಬೇಕಾದ್ರೆ ಕಲ್ಲು ಮರಳು ಅದು ಇದು ಹೊಡಿತಾ ಇರ್ತದೆ. ಸೆಕೆಂಡ್ ರೀಸನು ಬಿಸಿಲು ಗುರು. ಆ ಬಿಸಿಲಿಗೆ ಕಣ್ಣು ಹೋದ್ರೂ ಹೋಗ್ಬೋದೇನೋ. ನನಗೆ ಹಿಂಗಾಗಿತ್ತು ಲಿಟ್ರಲಿ ಮನೆಗೆ ಬಂದಮೇಲೆ ಅಂದರೆ ಸನ್ಲೈಟಿಗೆ ಕಣ್ಣು ಕೊಡೋಕ್ಕಾಯ್ತಿದ್ದಿಲ್ಲ. ಲೈಕ್ ವಾಟ್ರಿಂಗ್ ಸ್ಟಾರ್ಟ್ ಆಯ್ತಿತ್ತು ಕಣ್ಣು ಫುಲ್ಲು. ಸೊ ತುಂಬ ಅಂದರೆ ತುಂಬ ಸೆನ್ಸಿಟಿವ್ ಆಗಿಬಿಟ್ಟಿರುತ್ತೆ ಲೈಕ್ ಆ ಬಿಸಿಲು, ಆ ಮರಳು, ಕಣ್ಣು, ಧೂಳು ಅಂತೆಲ್ಲ ಹೇಳಿ. ಸೊ ಐ ಸಜೆಸ್ಟ್ ಒಂದು ಹೆಲ್ಮೆಟ್ ಇದ್ದರೆ ಹೆಲ್ಮೆಟಲ್ಲಿ ವೈಸರ್ ಹಾಕ್ಕೊಳ್ಳೋದು ಒಳ್ಳೆಯದು. ಇಲ್ಲಾಂದರೆ ಕಣ್ಣು ಹೋಗುತ್ತೆ. ಅಥವಾ ಶೇಡ್ಸ್ ಕಂಪಲ್ಸರಿ ಬೇಕೇ ಬೇಕು ಗುರು ಬೈಕ್ ರೈಡಿಂಗಲ್ಲಿ, ಇಲ್ಲಾಂದ್ರೆ ಆಗೋದಿಲ್ಲ. ಸೊ ಮಡಿಕೇರಿಲಿ ವಾತಾವರಣ ಬದಲಾಗಿದೆ. ನನಗೆ ಇನ್ನೂ ಸ್ವಲ್ಪ ಕೆಲಸಗಳಿದೆ, ಹಾಗೆ ಸ್ವಲ್ಪ ಸುಮ್ಮನೆ ಹಿಂಗೆ ಮಡಿಕೇರಿ ಸುತ್ತಾಡ್ಕೊಂಬರೋಣ ಅಂತೇಳಿ ಹೊರಟಿದ್ದೀನಿ. ಬನ್ನಿ ಹೋಗೋಣ. ಹುಚ್ಚು ಮಳೆ ಗುರು, ಏನು ಸಗದಾಗಿದೆ ಅಂತೀರ ವೆದರ್, ಅಲ್ಟಿಮೇಟ್ ಆಗಿದೆ. ಸೊ ಹಾಗೆ ಸುಮ್ಮನೆ ಒಂದು ರೌಂಡ್ಸ್ ಹೊಡ್ಕೊಂಬರೋಣ ಅಂತ ಹೇಳ್ಬಿಟ್ಟು ಸುಮ್ಮನೆ ಹೋಯ್ತಾ ಇದ್ದೀನಿ ಬ್ಲ್ಯಾಂಕ್ ಆಗಿ, ತಿಳಿದಿರೋ ದಾರಿಗಳೆಲ್ಲ. ಎಂತ ಮಾಡೋದು, ಲೈಕ್ ನನ್ನ ಕೆಲಸಲ್ಲಿ ಏನೋ ಕೊಟ್ಟು ಬಂದಿದ್ದೀನಿ, ಅದು ರೆಡಿ ಆಗೋಕ್ಕೆ ಇನ್ನೂ 1.5 hour ಬೇಕಂತೆ. ಮನೆಗೆ ಹೋಗಿ ಬರೋಷ್ಟೆಲ್ಲ ಪೇಷನ್ಸ್ ಇಲ್ಲ. ಸುಮ್ಮನೆ ತಿರುಗಾಡೋಣ, ಕೆಲಸ ಎಲ್ಲ ಆಚಾರಿ ಕೂಸ್ದೇನೋ ಮಾಡ್ದ ಅನ್ಸೋದಕ್ಕೆ. ರಾಣ ಮಳೆ ಶುರು ಹಾಕೊಂಡ್ಬಿಟ್ಟಿದ್ದಾರೆ. ರಾಣ ಮಳೆ ಈಗ ಹೋಯ್ತಿದ್ದೀನಿ, ಪ್ರಾಣಿ ಗೊತ್ತಿಲ್ಲ, ಹೋಯ್ತಾ ಇದ್ದೀನಿ ಅಷ್ಟೇ. ಎಷ್ಟು ಹೋಮ್ ಸ್ಟೇಗಳು ಈ ಕಡೆ ನಡೆದಿಲ್ಲ. ಸೊ ವ್ಯೂ ಚೇಂಜ್ ಮಾಡಿದೆ ಸುಮ್ಮನೆ, ಅಂದರೆ ಈಗ ಕ್ಯಾಮರಾನ ಕೈಯಲ್ಲಿ ಇಟ್ಕೊಂಡಿದ್ದೀನಿ. ಬರೀ ಹೋಮ್ ಸ್ಟೇಗಳೇ ಇರೋದು ಗುರು. ಹೋಟೆಲೆಲ್ಲ ಇದೆ, ಭಯಂಕರ ಅಲ್ಲ. ಆ್ಯಕ್ಚುಲಿ ಈ ಕಡೆ ನಾನು ಫಸ್ಟ್ ಟೈಮ್ ಬರ್ತಾ ಇರೋದು. ಮಳೆ ಸ್ವಲ್ಪ ಕಮ್ಮಿ ಆದಂಗೆ ಇದೆ, ನೋಡೋಣ ಅಲ್ಲ ಗುರು. ಲೈಕ್ ಲಿಟ್ರಲಿ ಇಂಥ ಒಂದು ಜಾಗ ಇದೆ ಅಂತ ನನಗೆ ಗೊತ್ತಾಗಿದೆ ಇವತ್ತ ಅಂತ. ನೋಡೋಣ, ಫೈನಲಿ ಒಂದು ಒಳ್ಳೆ ಜಾಗನ ಹುಡುಕಿದ್ದೀನಿ. ಸರ್ಪ್ರೈಸಿಂಗ್ಲಿ ಇಟ್ಸ್ ವೆರಿ ಗುಡ್. ಇಲ್ಲಿ ಗುಂಡಿ ಇಳಿಸಿರೋ ಗಾಡಿ ತೆಗಿಬೋದಾ? ತೆಗಿಯೋಕ್ಕಾಗಿಲ್ಲ, ತಳ್ಳಿಬಿಟ್ಟು ಏನೋ ಮಾಡೋಣ. ಇಲ್ಲೇ ಒಂದು ಫಾಲ್ಸ್ ಇದೆ ಅಂತ ನಂಗೆ ಗೊತ್ತಾಗಿದೆ. ಶಿಟ್, ನನ್ನ ನೈಕಿ ಹೋಯ್ತು, ಕೆಸರಾಗೋಯ್ತು. ಯಾವ ಜಾಗ, ಯಾವ ಡ್ಯಾಮ್ ಇದು ಗೊತ್ತಿಲ್ಲ. ನೋಡಿಲ್ಲಿ ಒಂದು ಹಿಡನ್ ಡ್ಯಾಮ್, ಅಂದರೆ ಬಾಕಿದವ್ರಿಗೆ ಗೊತ್ತಿರ್ಬೋದೇನೋ, ನಂಗೆ ಗೊತ್ತಾಗಿದೆ ಇವತ್ತು ಇಂಥದ್ದೊಂದು ಇದೆ ಅಂತ. ಸೊ ಇದ್ರ ಬಗ್ಗೆ ರಿಸರ್ಚ್ ಮಾಡಿಬಿಟ್ಟು ನಾನು ನಿಮಗೆ ಹೇಳ್ತೀನಿ. ಬಟ್ ಸಣ್ಣದಾಗಿ ಚೆನ್ನಾಗಿದೆ. ಮೋಸ್ಟ್ಲಿ ಮೇಲೆಗಾಗಿ ಹೋದರೆ ಬ್ಯಾಕ್ ವಾಟರ್ ಕಾಣ್ಬೋದು ಅಂದ್ಕೊಳ್ತೀನಿ. ಸೊ ಕೆಲಸಕ್ಕೆ ಅಂತ ಬಂದು ಹೊಸ ಎಕ್ಸ್ಪೆಡಿಷನ್ ಮಾಡ್ದಂಗೆ ಆಯಿತು. ಈ ಕಡೆ ಫ್ರಂಟ್ ವಾಟರು ಆಳ ಇರ್ಬೋದು ಅಂತ ಅನಿಸುತ್ತೆ ಸಿಕ್ಕಾಪಟ್ಟೆ. ನೋಡೋಣ, ಇನ್ನು ಆ ಕಡೆ ಬ್ಯಾಕ್ ಸೈಡಿಗೆ ಹೋಗ್ಬಿಟ್ಟು ನೋಡೋಣ ಏನು ಕತೆ ಅಂತ. ಸೊ ಇದು ಬೇಸಿಕಲಿ ಹೊಳೆನೋ ಕೆರೆನೋ ಇನ್ನೂ ನಂಗೆ ಗೊತ್ತಾಗಿಲ್ಲ. ನೋಡೋ ಕೆರೆ ಥರ ಕಾಣಿಸ್ತಿದೆ, ಆದರೆ ಇದ್ರ ಹೆಸರು ಬಂದರು ಕೂಟುಪೊಳೆ ಅಂತ. ಕೂಟುಪೊಳೆ ಸಕ್ಕತ್ತಾಗಿದೆ ಹೆಸರು ಕೂಡ. ಆ್ಯಂಡ್ ನಿಮಿಷ, ಕಾಣಿಸ್ತಾ ಏನು ಕತೆ ಗೊತ್ತಿಲ್ಲ ಆಯ್ತು ಗುರು. ಬಟ್ ಇದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಬೇಕು ಏನು ಮ್ಯಾಟ್ರ್ ಇದು ಅಂತ. ಚೆನ್ನಾಗಿದೆ. ನಾನು ಆ್ಯಕ್ಚುಲಿ ಇಲ್ಲಿ ಇಷ್ಟು ವರ್ಷ ಕೊಡಗಲ್ಲೇ ಇದ್ದು ಈ ಕಡೆ ಎಲ್ಲ ಬಂದಿಲ್ಲ. ಅಲ್ಲಿ ನೋಡಿ ಡ್ಯಾಮ್, ಇದರಲ್ಲಿ ಜೇನುಗೂಡು ಕಟ್ಟಿರೋದು. ಇಲ್ಲಿ ಮೋಸ್ಟ್ಲಿ ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಮಾಡ್ತಾರೆ ಅನ್ಸುತ್ತೆ. ಅದಕ್ಕೆ ಇಲ್ಲಿ ಗೇಟೆಲ್ಲ ಹಾಕಿ ಏನೋ ಮಾಡಿರೋ, ಒಳಗಡೆ ಪ್ರವೇಶವಿಲ್ಲ, ಡೇಂಜರ್ ಅಂತ ಬೋರ್ಡ್ ಹಾಕಿಟ್ಟಿದ್ದಾರೆ. ಸೊ ಹಾಗಿದ್ಮೇಲೆ ಸುಮ್ಮನೆ ಹಾಕಿ ಎಲ್ಲ ತಲೆಗಳು